ಏನು 60 ದಿವಸದಲ್ಲಿ 1,00,000 ರೂಪಾಯಿ ದುಡಿಬೋದಾ? ಅದು ಟಾಟಾ ಎಸಿಲಿ 60 ದಿವಸದಲ್ಲಿ 1,00,000 ರೂಪಾಯಿ ಅರ್ನಿಂಗ್ ಮಾಡೋ ಚಾಲೆಂಜ್ ಅಲ್ಲಿ ಇವತ್ತು ಡೇ 9. ಬೆಳಗ್ಗೆ ನನಗೆ ಬಂದಿದ್ದು ಆಲೋ ಬ್ಲಾಕ್ಸ್ ಲೋಡ್ ಎಲ್ಲ ಲೋಡ್ ಮಾಡ್ಸ್ಕೊಂಡು ಅನ್ಲೋಡ್ ಪಾಯಿಂಟ್ ಗಾಡಿ ಆಗ್ತಾ ಇದ್ದಂಗೆ ಗಾಡಿ ತುಪ್ಪ ಅಂತ ಕೂತ್ಕೋತು. ಅಲ್ಲಿ ಕಾಂಪೌಂಡ್ ಗಂಟೆ ಎತ್ಕೊಂಡು ಹೋಗ್ಬೇಕಾಯ್ತು. ಗಾಡಿ ಹೆಂಗೋ ಇಲ್ಲೇ ಕೂತ್ಕೋತು, ಇಲ್ಲೇ ಅನ್ಲೋಡ್ ಮಾಡಿಸಿ ಎಲ್ಲಾನು ಆಗಲ್ಲ ಅನ್ಬಿಟ್ಟು ಅಲ್ಲಿ ಗಂಟ ಗಾಡಿ ಅನ್ಲೋಡ್ ಆಯ್ತಾ ಇದ್ದಂಗೆ ಅಣ್ಣ 300 ರೂಪಾಯಿ ತಗೋಪ್ಪ ಅಂತ ಕೊಟ್ರು. ಆಯ್ತು, ಆಮೇಲೆ ಅದು ಹೋಗಿ ಇಳ್ಸಾದ್ಮೇಲೆ ಮರ ತುಂಬೇಕಂತ ಫೋನ್ ಬಂತು. 60 ಮರ ಎಲ್ಲ ಲೋಡ್ ಮಾಡ್ಕೊಂಡು ಲೆಕ್ಕ ಕೊಟ್ಬಿಟ್ಟು ಅಲ್ಲಿಂದ ಲೋಡ್ ಮಾಡ್ಕೊಂಡು ಹೊರಟೆ. ನಾನು ಸಾಲ್ದೊಡ್ಡಿಗೆ ಇದ್ದಿದ್ದು ಈ ಬಾಡಿಗೆ. ಸಾಲ್ದೊಡ್ಡಿ ಊರೊಳಗಡೆ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಅಲ್ಲಿಗೇನೆ ಮರ ಇತ್ತು. ಏನೋ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂತ ಮರ ಬೇಕಾಗಿತ್ತು ಅಂದ್ಬಿಟ್ಟು ಮರ ತಗೊಂಡವ್ರು ಇವರು. ಇವ್ರಿಗೆ ಏನೋ ಅರ್ಜೆಂಟ್ ಇತ್ತೇನೋ ಗೊತ್ತಿಲ್ಲ. ಗಾಡಿ ಹಾಕಿದ ತಕ್ಷಣ ಅನ್ಲೋಡ್ ಮಾಡ್ಬಿಟ್ಟು 400 ರೂಪಾಯಿ ಬಾಡಿಗೆ ಸಿಕ್ಕೋಪ್ಪ ಅಂತ ಕೊಟ್ರು. ಕಂಗ್ರಾಚುಲೇಷನ್ ಬ್ರದರ್. ಯಾವ ಬಾಡಿಗೆ ಇಲ್ಲ ಅಂತ ಶಾನ್ ಕಡೆ ಹೊಂಟೋಗಿದೆ. ನಮ್ಮ ಮನೆ ಹತ್ರ ಕಾರ್ಪೆಂಟ್ರನ್ನ ಫೋನ್ ಮಾಡ್ಬಿಟ್ಟು ಬಾಯಿಲಿ ಉತ್ರಿಗೆ ಒಂದು ಬಾಡಿಗೆ ಐತೆ ಹಾಕೊಡು ಅಂದ್ರು. ಎಲ್ಲ ಲೋಡ್ ಮಾಡ್ಕೊಂಡೆ. ಒಂದ್ ಸ್ವಲ್ಪನೇ ಐಟಮ್ ಇದ್ದಿದ್ದು ಶೆಟ್ರಸ್ ಮತ್ತೆ ವಾಸ್ಕಲ್ಲು ಎತ್ಕೊಬಂದು ಅನ್ಲೋಡ್ ಪಾಯಿಂಟ್ ಹಾಕಿದೆ. ಓನರ್ ಎಲ್ಲ ಸೇರ್ಕೊಂಡು ಅನ್ಲೋಡ್ ಮಾಡಿ ಬಿಸಾಕಿದ್ರಿ. ಇಲ್ಲಿ ಈ ಬಾಡಿಗೆ ನನಗೆ 500 ರೂಪಾಯಿ ಕೊಟ್ರು ಅಣ್ಣ. ಸಿದ್ದರಾಮಯ್ಯನ ನಿನ್ನ ನೆಂಬಿದೆ, ಈ ಜಗವೆಲ್ಲ ನಿನ್ನ ನೋಡಿ ನೆಂಬಿದೆ. ಅದ್ ಇಳಿಸ್ಬಿಟ್ಟು ನಾನು ಸೀದಾ ಒಡೆರಳ್ಳಿ ಕಡೆ ಬಂದೆ. ಅದೇ ಕಾರ್ಪೆಂಟರ್ ನನ್ ತಿರ್ಗಾ ಬಾಡಿಗೆ ಬಂತು. ಬಿಲ್ಡಿಂಗ್ ಹತ್ರ ಸ್ವಲ್ಪ ಪ್ಲೇವುಡ್ ಶೀಟ್ ಅವು ಮಿಚ್ಚಾಗೋಗವೆ, ಅದನ್ನ ಎತ್ಕೊಂಡು ಬೇರೆ ಬಿಲ್ಡಿಂಗ್ ಎತ್ಕೊಂಡು ಹೋಗಿ ಹಾಕ್ಬಿಡು ಅಂದ್ರು. ಸರಿ ಅನ್ಬಿಟ್ಟು ಎಲ್ಲ ಲೋಡ್ ಮಾಡ್ಸ್ಕೊಂಡು ಇಲ್ಲಿ ತಗೊಬಂದು ಇನ್ನೊಂದು ಬಿಲ್ಡಿಂಗ್ ಹತ್ರ ಗಾಡಿ ಹಾಕಿದೆ. ಇಲ್ಲೂ ಅನ್ಲೋಡ್ ಮಾಡ್ಕೊಂಡ್ರಲ್ಲ ಇವರೇನೆ. ಈ ಬಾಡಿಗೆದು 400 ರೂಪಾಯಿ ಸಿಕ್ತು. ಅದಾದ್ಮೇಲೆ ಸಾಯಂಕಾಲ ಆಗೋಯ್ತು. ನಮ್ಮ ಹುಡುಗ ನಮ್ ರಿಲೇಷನ್ ಅವ್ರದ್ದು ಒಂದು ಫಂಕ್ಷನ್ ಐತಣ, ಅಲ್ಲಿಗೆ 2 ಚೇರ್ ಹಾಕೊಡ್ಬೇಕು ಅಂತ. ಸರಿ ಅನ್ಬಿಟ್ಟು ಎಲ್ಲ ಲೋಡ್ ಮಾಡ್ಸ್ಕೊಂಡು ಇಲ್ಲಿ ತಂದು ಅನ್ಲೋಡ್ ಪಾಯಿಂಟ್ ಗಾಡಿ ಹಾಕಿದೆ. ಎಲ್ಲ ಇಳಿಸ್ಕೊಂಡ್ರಿ. ಇಲ್ಲಿ ಈ ಬಾಡಿಗೆ ನನಗೆ 200 ರೂಪಾಯಿ ಸಿಕ್ತು. ಇನ್ನು ಅರ್ನಿಂಗ್ ಬಂದು 1,800 ರೂಪಾಯಿ. ಹತ್ರ 400 ರೂಪಾಯಿ ಡೀಸೆಲ್ ಹೋಗಿದೆ. ಓಕೆ ಫ್ರೆಂಡ್, ಬಾಯ್.